ನಮಸ್ತೆ, ನಾನು ನಿಮ್ಮ ಜಿ ವಿ ನರೋತ್ತಮ ಶರ್ಮಾ. ನಿಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗ ನಾವು ಮಾರ್ಚ್ ತಿಂಗಳ ಸಿಂಹರಾಶಿ ಸಂಜಾತರ ಮಾಸ ಭವಿಷ್ಯ ಫಲವನ್ನು ತಿಳಿಯೋಣ. ಸಿಂಹರಾಶಿಯ ಉತ್ತರ ಫಲ್ಗುಣಿ ಹಾಗೂ ಪೂರ್ವ ಫಲ್ಗುಣಿ ನಕ್ಷತ್ರ ಸಂಜಾತರಿಗೆ ಅತ್ಯಧಿಕ ಶುಭ ಫಲಗಳಿದೆ. ಮಖ ನಕ್ಷತ್ರ ಸಂಜಾತರಿಗೆ ಶುಭ ಮಿಶ್ರ ಫಲ. ಉತ್ತರ ಫಲ್ಗುಣಿ ನಕ್ಷತ್ರವು ಆದಿತ್ಯನ ನಕ್ಷತ್ರವಾಗಿದ್ದು, ಪೂರ್ವ ಫಲ್ಗುಣಿ ನಕ್ಷತ್ರವು ಶುಕ್ರನ ನಕ್ಷತ್ರವಾಗಿದೆ. ಮಖ ನಕ್ಷತ್ರವು ಕೇತುವಿನ ನಕ್ಷತ್ರವಾಗಿದ್ದು, ಯಾವಾಗ ಕೇತು ಸಿಂಹರಾಶಿಯಲ್ಲೇ ಸಂಚರಿಸುತ್ತಿದ್ದು ಸಪ್ತಮ ಅಂದರೆ ಕುಂಭದಲ್ಲಿ ರಾಹುವಿನ ಸಂಚಾರವೇನಿರುತ್ತದೆ, ಇದು ಮಖ ನಕ್ಷತ್ರ ಸಂಜಾತರಿಗೆ ಹಲವಷ್ಟು ಬಾಧೆಗಳನ್ನು ಹಾಗೂ ಸಮಸ್ಯೆಗಳನ್ನು ನೀಡುವಂಥದ್ದಾಗಿದೆ. ಅದರಲ್ಲೂ ವೈಯಕ್ತಿಕ ಮತ್ತು ಕೌಟುಂಬಿಕ ಜೀವನದ ಸಮಸ್ಯೆಗಳು ಈ ತಿಂಗಳಲ್ಲಿ ಹೆಚ್ಚಾಗುವ ಎಲ್ಲ ಸಾಧ್ಯತೆಗಳು ಮಖ ನಕ್ಷತ್ರ ಸಂಜಾತರಿಗೆ ಸಾಧ್ಯವಿದೆ. ಉತ್ತರ ಫಲ್ಗುಣಿ ಹಾಗೂ ಪೂರ್ವ ಫಲ್ಗುಣಿ ನಕ್ಷತ್ರ ಸಂಜಾತರಿಗೆ ಉತ್ತಮವಾದಂತಹ ಧನಾದಾಯವಿದ್ದು, ವಿವಿಧ ಮೂಲಗಳಿಂದ ಹಣ ಸಂಪಾದನೆಯಾಗಿ ಆರ್ಥಿಕ ಸಬಲತೆಯನ್ನು ಹೊಂದಲಿದ್ದೀರಿ. ಮೂರು ನಕ್ಷತ್ರ ಸಂಜಾತರಿಗೆ ಒಟ್ಟಾಗಿ ಅನ್ವಯಿಸಿ ಹೇಳುವುದಾದರೆ, ವೈಯಕ್ತಿಕ ಹಾಗೂ ಕೌಟುಂಬಿಕ ಜೀವನದಲ್ಲಿ ತಿಸ್ರ ತಾಪತ್ರಯಗಳು ಕೊಂಚ ಹೆಚ್ಚಾಗಿಯೇ ಬಾಧಿಸಬಹುದು. ಹಾಗೆಯೇ ಕೆಟ್ಟ ದೃಷ್ಟಿದೋಷ ಮತ್ತು ಶತ್ರುಬಾಧೆಯು ಸಿಂಹರಾಶಿ ಸಂಜಾತರನ್ನು ಅಧಿಕವಾಗಿ ಪೀಡಿಸುವಂತಹ ಸಾಧ್ಯತೆಗಳು ಇರುತ್ತದೆ. ವೃತ್ತಿ ಹಾಗೂ ಉದ್ಯೋಗದ ವಿಚಾರದಲ್ಲಿಯೂ ಸಹಿತ ಕೆಲಸದ ಒತ್ತಡ ಅಧಿಕವಾಗಿದ್ದು, ನೀವು ನಿರೀಕ್ಷೆ ಮಾಡುವಂತಹ ಫಲಗಳು ನಿಮಗೆ ಸಿಗಲಾರದು. ಹಾಗೂ ಎಲ್ಲ ಕೆಲಸ ಕಾರ್ಯಗಳು ಸಹಿತ ಮುಂದಕ್ಕೆ ಹೋಗುವುದರಿಂದ ಹಾಗೂ ನಿಧಾನಗತಿಯಲ್ಲಿ ಸಾಗುವುದರಿಂದ ನಿಮಗೆ ಹೆಚ್ಚಿನ ಮಾನಸಿಕ ಒತ್ತಡ, ಚಿಂತೆ ಹಾಗೂ ದುಗುಡಗಳು ಮಾರ್ಚ್ ತಿಂಗಳಲ್ಲಿ ಸತಾಯಿಸಲಿದೆ. ವಿದ್ಯಾರ್ಥಿ ವರ್ಗವು ವಿಶೇಷವಾದಂತಹ ಆಸ್ಥೆ ಶ್ರದ್ಧೆ ವಹಿಸಿ ವಿದ್ಯಾಭ್ಯಾಸದಲ್ಲಿ ತೊಡಗಿಸಿಕೊಳ್ಳಬೇಕು. ವಿದ್ಯಾರ್ಥಿ ವರ್ಗವು ಉತ್ತಮ ಅಭ್ಯಾಸ ಹಾಗೂ ಅಧ್ಯಯನವನ್ನು ಮಾಡಲು ಸರಸ್ವತಿ ಶಾರದಾ ಭುಜಂಗ ಸ್ತೋತ್ರವನ್ನು ಪಠಿಸುವುದು ಒಳ್ಳೆಯದು. ವಿದ್ಯಾರ್ಥಿ ವರ್ಗವು ಉತ್ತಮವಾದಂತಹ ಅಭ್ಯಾಸ ಮಾಡಿ ಅಧ್ಯಯನದಲ್ಲಿ ತೊಡಗಿಕೊಳ್ಳಲು, ಒಳ್ಳೆಯ ಶುಭ ಫಲಗಳನ್ನು ಪಡೆಯಲು ಶಾರದಾ ಭುಜಂಗ ಸ್ತೋತ್ರವನ್ನು ಪ್ರತಿನಿತ್ಯವೂ ಪಠಿಸುವುದು ಅಥವಾ ಶ್ರದ್ಧಾಭಕ್ತಿಯಿಂದ ಆಲಿಸುವುದು ಒಳ್ಳೆಯದು. ಮತ್ತು ಮಾರ್ಚ್ ತಿಂಗಳಲ್ಲಿ ಸಿಂಹರಾಶಿ ಸಂಜಾತರಿಗೆ ಕೋರ್ಟು ಕಚೇರಿಯಲ್ಲಿನ ವ್ಯಾಜ್ಯಗಳು ಮತ್ತೆ ಮುಂದೂಡಲ್ಪಡುವುದರಿಂದ ಅಧಿಕವಾದಂತಹ ಬೇಸರವಾಗುತ್ತದೆ. ಹಾಗೂ ಕಾನೂನಾತ್ಮಕ ಹೋರಾಟದಲ್ಲಿ ನಿಮ್ಮ ವಿರೋಧಿಗಳ ಕೈಯೇ ಮೇಲಾಗಿರುವಂತಹ ಸ್ಥಿತಿ ಸನ್ನಿವೇಶಗಳು ಮಾರ್ಚ್ ತಿಂಗಳಲ್ಲಿ ಎದುರಾಗಲಿದೆ. ಆದರೆ ನೀವು ಭರವಸೆಯನ್ನು ಕಳೆದುಕೊಳ್ಳುವುದು ಬೇಡ. ಮುಂದಿನ ದಿನಗಳಲ್ಲಿ ಕಾನೂನಾತ್ಮಕ ಹೋರಾಟದಲ್ಲಿ ನಿಮಗೆ ಜಯ ಸಿಗಲಿದೆ. ಇನ್ನು ಸತಿಪತಿ ವಿರಸ, ದಾಂಪತ್ಯ ಜೀವನದಲ್ಲಿ ಗಂಡ ಹೆಂಡತಿಯ ನಡುವಿನ ವಿರಸ, ಅಸಮಾಧಾನ ಹಾಗೂ ಅಭಿಪ್ರಾಯ ಭೇದಗಳು ಹೆಚ್ಚಾಗಿ ನಿಮ್ಮನ್ನು ಕಾಡುವಂತಹ ಸಾಧ್ಯತೆಗಳು ಇದೆ. ಕುಟುಂಬದ ಹಿರಿಯರ ಅನಾರೋಗ್ಯ ಸಹಿತ ನಿಮ್ಮ ಒಂದು ಚಿಂತೆ ದುಗುಡವನ್ನು ಹೆಚ್ಚು ಮಾಡಬಹುದು. ಅಂದ ಹಾಗೆ ಈ ತಿಂಗಳಲ್ಲಿ ಸಿಂಹರಾಶಿ ಸಂಜಾತರಿಗೆ ವಿವಾಹ ನಿಶ್ಚಯವಾಗುವ ಎಲ್ಲ ಸಾಧ್ಯತೆಯೂ ಇದೆ. ಹಾಗೆಯೇ ಉದ್ಯೋಗ ಪ್ರಾಪ್ತಿಯ ಯೋಗವೂ ಉಂಟು. ನಿಮಗೆ ಇರುವಂತಹ ಎಲ್ಲ ಸಮಸ್ಯೆಗಳು ನಿವಾರಣೆಯಾಗಲು ಪ್ರತಿನಿತ್ಯವೂ ಶ್ರದ್ಧಾಭಕ್ತಿಯಿಂದ ದಶರಥ ಕೃತ ಶನಿ ಸ್ತುತಿಯ ಜೊತೆಗೆ ಹನುಮಾನ್ ಆಪದುದ್ಧಾರ ಸ್ತೋತ್ರವನ್ನು ತಪ್ಪದೇ ಪಠಿಸಿ ನಿಮಗೆ ಒಳಿತುಂಟಾಗಲಿ. ಭಗವಂತನ ಕೃಪಾ ಕಟಾಕ್ಷವು ಸದಾ ನಿಮ್ಮ ಮೇಲಿರಲಿ ಎಂದು ಹಾರೈಸುತ್ತಾ ನಿಮ್ಮಲ್ಲಿ ಮತ್ತೊಮ್ಮೆ ಮನವಿ ಮಾಡಿಕೊಳ್ಳುತ್ತೇನೆ. ನೀವು ನಿಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮವರನ್ನು ಸಬ್ಸ್ಕ್ರೈಬ್ ಮಾಡಿಸಿ.
ಲೈಕ್ಸ್, ಕಾಮೆಂಟ್ಸ್ ಹಾಗೂ ಶೇರ್ ತಿಳಿಸಿ. ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗುತ್ತೇನೆ. ಧನ್ಯವಾದಗಳು.